ಅದನ್ನು ಒಪ್ಕೊಂಡು ನಮ್ಮದು ತೊಂದರೆ ಯಾರು ಅವರಲ್ಲಿ ಹಾಕಿ ವೇದಿಕೆ ಮೇಲೆ ಡಿಸಿಸ್ಗಳ ನಿರ್ದೇಶಕರು ಆಗಿರ್ತಕ್ಕಂಥ ಹಾಗೂ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ತಕ್ಕಂಥ ಹಾಗೂ ಅಧಿಕಾರಿಯಾಗಿರ್ತಕ್ಕಂಥ ರವಿಯವರೇ, ಗುರುಡಿ ಜಗದೀಶ್ ಅವರೇ, ಸಂಸದ ವಿಜಯ್ ಅವರೇ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಆಗಿರ್ತಕ್ಕಂಥ ಮಣ್ಣಯ್ಯನವರೇ, ವಿಶೇಷವಾಗಿ ಮಾಧ್ಯಮ ಮಿತ್ರರೇ ಹಾಗೂ ಫಲಾನುಭವಿಗಳೇ, ಸುಮಾರು ದಿವಸದಿಂದ ಮೇಡಮ್ ಡೇಟ್ ಕೇಳ್ತಾ ಇದ್ರು. ಡೇಟ್ ಕೊಡ್ಲಿಕ್ಕೆ ಸಾಕಾಗಿಲ್ಲ. ಅದಕ್ಕೆ ನನ್ನೆಲ್ಲ ಮೊನ್ನೆ ಕರೆದು ಇವತ್ತೇ ಇಟ್ಕೊಂಡ್ಬಿಡುವಂತ ಒಂದು ಡೇಟ್ ಕೊಟ್ಟೆ. ಸಾಕಷ್ಟು ವಿಚಾರಗಳು ವಿನಿಮಯ ಮಾಡ್ಕೋಬೇಕಾದ್ರೆ ಇಲಾಖೆಯಲ್ಲಿ ಸಚಿವರಾಗಿರ್ತಕ್ಕಂಥ ಸಚಿವರ ಬಗ್ಗೆ ಮಾತಾಡಬೇಕು. ನಮ್ಮ ಲಾಡವರು, ಸಂತೋಷ್ ಲಾಡವರು ನಮ್ಮೆಲ್ಲರಿಗೂ ಒಂದು ಉರುದುಂಸ ನಾಯಕ ಅವರು. ಸಮೃದ್ಧಿ ಮಂಜುನಾಥ್ ಏನಂತಂದ್ರೆ ಒಳ್ಳೇದನ್ನ ಒಳ್ಳೇದಂತ ಹೇಳ್ತಾರೆ, ಕೆಟ್ಟದ್ದು ನೇರವಾಗಿ ನಾನು ಇಟ್ಕೊಳ್ತೀನಿ. ಬಟ್ ಇವರ ಒಂದು ವರ್ಚಸ್ಸು, ಇವರೊಂದು ಮಾತುಗಾರಿಕೆ, ಇವರು ನಮ್ಮನ್ನ ಉರುದುಂಬಿಸೋದು ರೀತಿ ನಮ್ಮ ಸಂತೋಷ್ ಲಾಡ್ ನೋಡಿದ್ರೆ ಖಂಡಿತವಾಗ್ಲೂ ಈ ಪೋಸ್ಟ್ ಅವ್ರಿಗೆ ಇದಿಲ್ಲ. ಇದಕ್ಕಿಂತ ಹೆಚ್ಚಿನ ಪೋಸ್ಟ್ ಕೊಡ್ಬೇಕಂತ ನಾನು ಸುಮಾರು ವೇದಿಕೆಯಲ್ಲಿ ಹೇಳಿದ್ದೀನಿ. ಯಾಕಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್, ಎಷ್ಟು ಆಕ್ಟಿವ್ ಪರ್ಸನ್ ಅಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್. ನಾವು ಹೊಸ ಶಾಸಕರಿಗೆ ಯಾವ ರೀತಿ ಬುದ್ಧಿ ಹೇಳ್ಕೊಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಕೊಡ್ತಾರೆ. ನಾನೆಲ್ಲೇ ಕೂತ್ಕೊಂಡು ಕಂಗಿ ಬಿಡೋಗ್ಬಿಡ್ತಾರೆ. ಅಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್. ನಾವು ಯಾವುದೇ ಊಟಕ್ಕೆ ಕರೆದುಕೊಂಡು ನಮಗೆ ಯಾವತ್ತೂ ಇಲ್ಲ ಅಂತಿದ್ದಿಲ್ಲ. ಅವರು ಬೇರೆ ಪಕ್ಷ ಆದ್ರೂ ಕೂಡ ನಮ್ಮ ಜೊತೆ ಸಾಕಷ್ಟು ಬಾರಿ ಊಟ ಮಾಡಿದ್ದಾರೆ. ಅವ್ರಿಗಿರ್ತಕ್ಕಂಥ ಟ್ಯಾಲೆಂಟ್ಗೆ ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಒಳ್ಳೆ ಪೋಸ್ಟ್ ಸಿಗ್ಬೇಕು ಅನ್ನೋದು ನನ್ನ ಒಂದು ಬಯಕೆ. ನಾನೊಂದು ಪಕ್ಷದಲ್ಲಾದ್ರೂ ಕೂಡ ಹೇಳ್ಬಾರ್ದು, ಒಂದು ಆಕ್ಟಿವ್ ಪರ್ಸನ್ ಆಗಿ ಅವ್ರು ಸಿಗ್ಬೇಕು ಅನ್ನೋ ಒಂದು ಬಯಕೆ ನನಗೆ. ಅಷ್ಟು ಆಕ್ಟಿವ್ ಪರ್ಸನ್ ನಾನು. ಇವರು ವಿಜಯಣ್ಣ ಇವರು ಮಾತಾಡ್ತಾ ಇದ್ರು, ಕಾರ್ಮಿಕ ಭವನ ಇಲ್ಲ ನಮ್ಮಲ್ಲಿ, ನಿಮ್ಮ ಒಂದು ಇದರಲ್ಲಿ ಕಾರ್ಮಿಕ ಭವನ ಕಟ್ಕೊಳ್ಳೋಣ ಅಂತ ಅಂದಾಗ ಫಸ್ಟ್ ಒಂದು ಲ್ಯಾಂಡ್ ಕೊಟ್ಟು ನನಗೆ ನಾನು ಅಮೌಂಟ್ ರಾಟ್ ಮಾಡ್ಕೊಡ್ತೀನಿ ಅಂತ ಕೂಡ ನನಗೆ ಆಗಲೇ ಮಾತು ಕೊಟ್ಟಿದ್ದಾರೆ. ಯಾರು ಸಂತೋಷ್ ಸಾಹೇಬರು ಮಾತು ಕೊಟ್ಟಿದ್ದಾರೆ. ಅಂಥ ಆಕ್ಟಿವ್ ಪರ್ಸನ್ನು. ಬಹುಶಃ ಕಾರ್ಮಿಕರಲ್ಲಿ, ನಮ್ಮ ಕಾರ್ಮಿಕರಲ್ಲಿ, ಕಟ್ಟಡ ಕಾರ್ಮಿಕರಲ್ಲಿ ಅಂಥವೇ ಒಂದು ನಾವು ಸಚಿವನ ಪಡೆಯೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಅವ್ರು JDS ಒಬ್ಬ ಶಾಸಕನಾಗಿ ಕಾಂಗ್ರೆಸ್ ಸಚಿವನ ನಾನು ಹೊಗಳ್ತಾ ಇದ್ದೀನಿ ಅಂದರೆ ಅವರ ಒಂದು ವೈಖರಿ, ಅವರ ಒಂದು ಕಾರ್ಯವೈಖರಿಯಿಂದ ನಾನು ಹೊಗಳ್ತಾ ಇದ್ದೀನಿ. ಅದರಿಂದ ಒಳ್ಳೇದಾಗಲಿ ಅಂತ ನಾನು ಕಾರ್ಮಿಕ ಮಿತ್ರರಲ್ಲಿ ಒಂದೇ ಒಂದು ಹೇಳೋದು, ಯಾರು ನೋಂದಣಿ ಆಗಿಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಆದಷ್ಟು ಬೇಗ ನೋಂದಣಿ ಆಗಿ. ಯಾಕೆಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಏನಿಲ್ಲ ಅಂತ ಕೇಳಿ. ನಿಮ್ಮ ಮಕ್ಕಳು ಮದುವೆಗೆ, ನಿಮ್ಮ ಮಕ್ಕಳು ಓದಕ್ಕೆ, ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಆಕ್ಸಿಡೆಂಟ್ಗೆ ತಪ್ಪು ತಿಳ್ಕೊಂಬೇಡಿ. ಯಾರಿಗೂ ಆಗದ್ ಬೇಡ. ಯಾರಿಗಾದ್ರೂ ಸಾವಾದ್ರೆ ಆ ಸಾವಿನ ಖರ್ಚು ಇವತ್ತು 1, 2, 3 ಕೊಟ್ಟಿಲ್ಲ ಅವರು ಕಾರ್ಮಿಕ ಇಲಾಖೆಯಲ್ಲಿ. ಅಷ್ಟೊಂದು ಸೌಲಭ್ಯಗಳನ್ನ ಕಾರ್ಮಿಕ ಇಲಾಖೆ ಕೊಟ್ಟಿದ್ದಾರೆ. ಬಹುಶಃ ಎಲ್ಲ ಒಂದು ಕಾರ್ಮಿಕ ಇಲಾಖೆ ಅಧಿಕಾರಿ ನಾನು ಹೇಳ್ತೀನಿ, ಇದೆಲ್ಲ ಒಂದು ಕಡೆ ನೀವು ಅವೇರ್ನೆಸ್ ಕೊಡ್ಬೇಕು. ಇಷ್ಟಿದೆ ಅಂತ ಅವೇರ್ನೆಸ್ ಕೊಡ್ಬೇಕು. ಯಾರನ್ನೇ ನಿಂತು ಕೇಳಿ ಏನೇನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕಾರ್ಮಿಕ ಇಲಾಖೆ ನೋಂದಣಿ ಆದ್ರೆ ನಿಮ್ಗೆ ಏನೇನು ಅನುಕೂಲ ಸಿಗುತ್ತೆ ಅನ್ನೋದನ್ನ ಫಸ್ಟ್ ಅವೇರ್ನೆಸ್ ಕೊಡ್ಬೇಕು. ಅರ್ಧಲ್ಲ ಈ ತರ ನಾವು ಗುಟ್ಟಾಗಿ ಮಾಡೋದು ಒಳ್ಳೇದಲ್ಲ. ಇದಲ್ಲ ಒಳ್ಳೆ ವೇದಿಕೆ ಮಾಡಿ 1,000-2,000 ಜನ ಕೂರಿಸಿ ಅಲ್ಲೇ ನಾವು ಮಾಡಿ ಇದನ್ನ ಮಾಡ್ಬೇಕಾಗುತ್ತೆ. ಅದರಿಂದ ಸೊ ಖಂಡಿತವಾಗ್ಲೂ ಏನು ಇಲಾಖೆಯಿಂದ ಬರ್ತಕ್ಕಂಥ ಕೆಲವು ಇವೇನು ಪಿಂಚಣಿ ಸೌಲಭ್ಯ ಇದೆ, ಕುಟುಂಬ ಪಿಂಚಣಿ ಸೌಲಭ್ಯ ಇದೆ, ಅದಲ್ವಾ ಸಾಕಷ್ಟು ಸೌಲಭ್ಯಗಳು, ಹೆರಿಗೆ ಸೌಲಭ್ಯ ಇದೆ, ಅಂತ್ಯಕ್ರಿಯೆ ಅಂದ್ರೆ ನಾವೇನಾದ್ರು ಹೆಚ್ಚು ಕಡಿಮೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಅಂತ್ಯಕ್ರಿಯೆ ವೆಚ್ಚ ಅಂತ ಕೊಡ್ತಾರೆ. ಇಷ್ಟೆಲ್ಲ ಸೌಲಭ್ಯಗಳು ಇದ್ರೂ ನಮಗೆ ತಾಯಿ ಮಗುಗೆ ಹೆರಿಗೆ ಆದ್ರೆ ಅವ್ರು ಇಬ್ಬರಿಗೂ ಕೊಡ್ತಾರೆ. ಇಷ್ಟು ಸೌಲಭ್ಯಗಳಿದ್ದಾಗ ಅವೇರ್ನೆಸ್ ಸ್ಟಾರ್ಟ್ ಆಗಬೇಕು. ಯಾಕಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಆದ್ರೆ ನಮ್ಗೆ ಎಷ್ಟು ಅನುಕೂಲ ಬರುತ್ತೆ ಅನ್ನೋದನ್ನ ನಮ್ಮ ಜನಕ್ಕೆ ಗೊತ್ತಾಗಬೇಕು. ಸರ್ಕಾರದಿಂದ ಏನೇನು ಅನುಕೂಲ ಬರುತ್ತೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ 10,000 ಅಂತ ನಮ್ಮ ಇವ್ರು ಹೇಳ್ತಿದ್ದಾರೆ. ಇನ್ನೂ ಸಾಕಷ್ಟು ಜನ ಮಾಡಿಸ್ಬೋದು. ಇನ್ನು ಅವೇರ್ನೆಸ್ ಸ್ಟಾರ್ಟ್ ಆದ್ರೆ ಸಾಕಷ್ಟು ಜನ ಮಾಡಿಸ್ಬೋದು. ಯಾಕಂದ್ರೆ ಸರ್ಕಾರ ಬರ್ತಕ್ಕಂಥ ಸವಲತ್ತುಗಳನ್ನ ನಾವು ಕೊಟ್ರೆ ನಾಳೆ ಇನ್ನೊಬ್ಬರಿಗೆ ನಮ್ಮ ಒಳ್ಳೆ ಜಗದೀಶ್ವರ್ ಹೇಳ್ತಾ ಇದ್ರು,
ಇದು ನಮ್ದೇ ಟೂಲ್ ಅನ್ನೋದು ತಾಯಿ ತರ, ನಮಗೆ ಕಸಬು ಸೌಲಭ್ಯ ಇದು ತಾಯಿ ತರ. ಇನ್ನು ತಗೊಂಡೋ ಪಕ್ಕಲ ಇವ್ರು ಕಮ್ಮೇಶ್ ಬಂದ್ರೆ ಅದೇನಾಗುತ್ತೆ, ಇದಕ್ಕೊಂದು ಅರ್ಥ ಇರೋದಿಲ್ಲ. ಸೊ ಅದರಿಂದ ಅದಕ್ಕೆ ಎಲ್ಲ ಬಿಸಿದೆ, ನಾನು ನೋಡ್ಬೇಕು ರುಚಿ ಅಂತ ಆಯ್ತಲ್ವಾ. ತುಂಬಾ ಬೇಸಿಕ್ ಒಬ್ಬ ಕಾರ್ಮಿಕರಿಗೆ ಏನ್ ಬೇಕೋ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ರೀತಿ ಕೊಟ್ಟಿದ್ದಾರೆ. ಎಲ್ಲ ಫಲಾನುಭವಿಗಳಿಗೆ ಒಳ್ಳೇದಾಗ್ಲಿ. ಸೊ ನಾವು ಹುಟ್ಟುತ್ತಾ ಬಡವರ ಹುಟ್ಟಿದ್ವಿ, ಬಹುಶಃ ಎಲ್ಲರೂ ಟ್ರೈ ಮಾಡಿ. ಭಗವಂತ ಈ ಶಾಸಕನಿಗೂ, ಈ ಅಧಿಕಾರಿಗಳಿಗೂ, ನಿಮಗೂ, ಮಾಧ್ಯಮ ಮಿತ್ರರಿಗೂ, ಈ ಅಧಿಕಾರಿಗೂ ಎಲ್ರಿಗೂ ಒಂದೇ ಜೀವನ ಕೊಟ್ಟಿರೋದು. ಆದರೆ ಆ ಜೀವನವನ್ನ ನಾವು ಹೇಗೆ ಹೇಗೆ ರೂಪಿಸ್ಕೊಂತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾರ್ಮಿಕರಾಗೇ ಇದು ಹೋಗ್ಬಿಡ್ತೀರಾ? ಅದನ್ನೆಲ್ಲ ಕಡೆ ಒಂದೇ ಕೇಳೋದು, ನೀವು ಕಾರ್ಮಿಕರಾಗಿ ಇರಬೇಡಿ. ನಿಮ್ಮ ಮಕ್ಕಳನ್ನ ಒಳ್ಳೆ ಮಟ್ಟಕ್ಕೆ ವಿದ್ಯಾಭ್ಯಾಸವನ್ನು ಕೊಟ್ಟು ನಿಮ್ಮ ಮಕ್ಕಳಲ್ಲಿ ಒಳ್ಳೆ ಅಧಿಕಾರಿಯನ್ನು ನೋಡಿದಾಗ ನಾವು ಇದರಿಂದ ಆಚೆ ಬರ್ತೀವಿ. ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಏನ್ ಮಾಡ್ತಿರೋ, ನೀವು ತಿಂತಿರೋ, ನೀವು ಉಳ್ತಿರೋ, ಏನ್ ಮಾಡ್ತೀರೋ ಗೊತ್ತಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಿ, ಮಕ್ಕಳ ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗಿ. ಆಗ ಈ ಕಾರ್ಮಿಕರು ಅನ್ನೋ ಪದ ಹೋಗ್ಬೇಕು ಅಂತಂದ್ರೆ ದಯವಿಟ್ಟು ನಿಮ್ಮಲ್ಲೇ ಉಳ್ಕೊಬೋದು. ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಆಗೋದು ಬೇಡ ಅಂತ ಹೇಳ್ತಾರೆ. ಈಗ ಪೊಲೀಸರ ಮಕ್ಕಳು ಪೊಲೀಸರು ಆಗ್ದಂಗೆ ಅದಲ್ಲ. ಸೊ ಆತರ ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗೋದು ಬೇಡ, ಕಾರ್ಮಿಕರ ಮಕ್ಕಳು ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಮ್ಮ ಒಬ್ಬ